ಸಂಚಾರಿ ಚಾಲಕನ ಒಂದು ಚಿಕ್ಕದಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿ ನಿಲ್ಲಿ. ನಿಮ್ಮ ಕಥೆಗಳನ್ನು ಸಂಚಾರಿ ಚಾಲಕನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ. ತಮಾಷೆಗಿದೆ, ಕಷ್ಟ ಇದೆ, ದುಃಖ ಇದೆ, ನಗು ಇದೆ, ಪ್ರೀತಿ ಇದೆ ಎಲ್ಲರ ಮನಸ್ಸಲ್ಲೂ. ಆದರೂ ಎಲ್ಲರಿಗೂ ಬಾಡಿಗೆ ಗಿಡಿಗೆ ಹೊಡೆದಲ್ಲೇ ತುಂಬ ಕಷ್ಟವೂ ಇದೆ, ಹೇಳ್ಕೊಳಕ್ಕಾಗ್ದಲೆ ಅಷ್ಟು ನೋವು ಇದೆ. ಆ ನೋವಲ್ಲೂ ಎಲ್ಲರೂ ಸೇರ್ಕೊಂಡು ಒಂದು ತಮಾಷೆ ಮಾಡ್ಕೊಂಡು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀವಿ. ಸುಮ್ಮನೆ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ, ಅದಷ್ಟೇ. ಎಲ್ಲ ಡ್ರೈವರ್ಗಳಿಗೂ ದುಃಖ ಇದೆ, ಹೇಳ್ಕೊಳಕ್ಕಾಗ್ದಲ್ಲ, ಕಷ್ಟವೂ ಅಷ್ಟೇ ಇದೆ. ಬಾಡಿಗೆ ಹೊಡೆದು ಒಂದು ತಿಂಗಳಾಗಿದೆ ಅಂದರೆ ಬಾಡಿಗೆಗಳು ನಡೀತಾ ಇಲ್ಲ. ತಿಂಗಳು ಬಂತಂದರೆ ಕಂತುಗಳು ಕಟ್ಟಬೇಕು. 5ನೇ ತಾರೀಕು 10ನೇ ತಾರೀಕು ಎಲ್ಲರಿಗೂ ಕಷ್ಟ ಇದೆ. ಅಲ್ಲಿರೋರೆಲ್ಲ ಡ್ರೈವರ್ಗಳೇ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬೇಜಾರಾಗಿ ಪಂಚರ್ ಅಂಗಡಿ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ, ತಮಾಷೆ ಮಾಡ್ಕೊಂಡು ನೋಡಿ. ಎಲ್ಲರೂ ಆ ದುಃಖನ ಮರೆಯೋಕ್ಕೋಸ್ಕರನೇ ಈ ಟೈಮ್ ಪಾಸ್. ಡ್ರೈವರ್ಗಳ ಕತೆ ಇಷ್ಟ ಅಲ್ವ, ಒಂದು ಯಾವುದೋ ನೋವು, ಯಾವುದೋ ಒಂದು ದುಃಖ. ಆದರೆ ಎಲ್ಲರೂ ಸೇರ್ಕೊಂಡ್ರೆ ಅದೆಲ್ಲ ಮರಿತೀವಿ ನಾವು. ಆ ಟೈಮ್ ಪಾಸಲ್ಲಿ ಈ ತಮಾಷೆ ಮಾತುಗಳು ಒಂಥರ ಮಜವಾಗಿತ್ತಲ್ಲಿ. ಆ ಪಂಚರ್ ಅಂಗಡಿ ಎಲ್ಲ ನಿಂತ್ಕೊಂಡು ಕಷ್ಟ ಸುಖನ ಮಾತಾಡ್ಕೊಂಡು, ಒಬ್ಬೊಬ್ರದ್ದು ಒಂದೊಂದು ಚಿಂತೆ, ಒಬ್ಬೊಬ್ರ ದುಃಖ, ಮಗ್ದಲ್ಲಿ ನಗ ಹಾಕ್ಕೊಂಡು, ಮನ್ಸಲ್ಲಿ ನೋವು ಇಕ್ಕೊಂಡು, ಹೇಳ್ಕೊಳಕ್ಕಾಗ್ದಲೆ, ಗಾಡಿಗಳು ಬಾಡಿಗೆ ಇಲ್ದಲೆ, ಡ್ರೈವರ್ಗಳ ಕಷ್ಟ ಅದು ದೇವ್ರಿಗೆ ತಿಳಿಬೇಕು. ಯಾಕೆ ಈ ಥರ ನಡೀತಾವೆ ಬಾಡಿಗೆಗಳು? ತುಂಬಾ ತೀರಾ ಕಷ್ಟ ಆಗ್ಬಿಡ್ತವೆ. ಬಾಡಿಗೆಗಳು ಇಲ್ದಲೇ ಮನುಷ್ಯನಿಗೆ ಬೇಜಾರಾಗ್ಬಿಟ್ಟು ಎಲ್ಲರೂ ಒಂದು ಗುಡ್ಡೆ ಆಗಿ ಆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನಾವು ಅಲ್ಲಿ. ಪೂರ್ತಿ ನಮ್ಮ ವಿಡಿಯೋ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಂಚಾರಿ ಡ್ರೈವರ್ ಯೂಟ್ಯೂಬ್ ಚಾನಲ್ಲು ಲೈಕ್ ಮಾಡಿ. ಒಂದು ತಮಾಷೆ ಇನ್ನೇನು ಇಲ್ಲ ಇದರಲ್ಲಿ. ಸುಮ್ಮನೆ ಏನೋ ನಮ್ಮ ಕಷ್ಟ ಸುಖನ ಮಾತಾಡ್ಕೊಂಡು, ಯಾರು ಎಲ್ಲೋದ್ರಿ ಬಾಡಿಗೆ, ಯಾರು ಎಷ್ಟು ಹೊಡೆದ್ರಿ, ಇದೇ ಇಷ್ಟೇ. ಇನ್ನೇನು ಜಾಸ್ತಿ ಏನಿಲ್ಲ ಅದರಲ್ಲಿ. ಏನಂದರೆ ಎಲ್ಲರಿಗೂ ದುಃಖ ಇದೆ ಅದರಲ್ಲಿ. ಆ ದುಃಖನ ಸಹಿಸೋಕ್ಕಾಗ್ದಲ್ಲೇ ತಮಾಷೆ ಮಾಡ್ಕೊಂಡು ಕುಂತಿದ್ದೀವಿ. ನಮ್ಮ ಮಾತುಗಳ್ನ ಕೇಳಿ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವೆಲ್ಲರೂ ಡ್ರೈವರ್ಗಳೆಲ್ಲ ಬಾಡಿಗೆ ಹೊಡಿತಾಯಿದ್ರೆ ನಮಗೂ ಆಲ್ ದ ಬೆಸ್ಟ್ ಹೇಳಿ, ನಮಗೂ ಬಾಡಿಗೆಗಳು ಸಿಗಲಿ. ಬಾಡಿಗೆ ಇಲ್ದಲ್ಲೇ ತುಂಬ ತೀರಾ ಬೇಜಾರಾಗ್ಬಿಟ್ಟೈತೆ. ಗಾಡಿಗಳ ಮೇಲೆ ಗಾಡಿ ನೋಡಿ ಗೇಮ್ ಆಡ್ಕೊಂಡು ಎಲ್ಲರೂ ಒಂಥರ ತಲೆಗೆ ಹುಳ ಬಿಟ್ಕೊಂಡು ಕುಂತಿದ್ದೀವಿ ನಾವು. ಏನೇನೋ ಜ್ಞಾಪಿಸ್ಕೊಂಡು, ಏನೇನೋ ಜ್ಞಾಪನಗಳು, ಮರೆಯಲಾಗದ ಘಟನೆಗಳು ಗೊತ್ತಲ್ಲ. ಎಲ್ಲರೂ ಸೇರ್ಕೊಂಡ್ರೆ ಡ್ರೈವರ್ಗಳು ನೋಡಿ, ಆತ ಖಾಲಿ ಖಾಲಿ ಜಾಲಿ ಜಾಲಿ ಅಂತ. ಇವ್ರು ನಮ್ಮ ಮಮ್ಮಿದಾರ. ಎಲ್ಲರಿಗೂ ಕಷ್ಟ ಇದೆ, ಆದರೆ ಎಲ್ಲರೂ ಒಂದಾದರೆ ಒಂದು ಮಜಾ ಇದೆ. ಟೈಮ್ ಪಾಸ್ ಮಾಡ್ಬೋದು ನೋಡಿ, ಜಾಲಿಯಾಗಿ ಎಲ್ಲರೂ ಮಾತಾಡ್ಕೊಂಡು. ನಮ್ಮ ಇರ್ಫಾನು, ನಮ್ಮ ಮಮ್ಮಿದಣ್ಣ, ನಮ್ಮ ಸಲೀಮು, ನಮ್ಮ ರವಿ, ನಾನು. ಪಂಚರ್ ಅಂಗಡಿ ತಾವು ಬೇಡ ನಮ್ಮ ಪರಿಸ್ಥಿತಿಯಲ್ಲಿ. ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾ ಇರತ್ತೆ, ಏನಪ್ಪ ಡ್ರೈವರ್ಗಳು ಹಿಂಗಾಗೋದ್ರ ಅಂತ. ಏನು ಮಾಡ್ತೀರಾ, ನಮ್ಮೊಂಥರ ಕಷ್ಟ. ಟೈಮ್ ಪಾಸ್ ಮಾಡೋಕ್ಕೆ ದಿಕ್ಕು ದಿವಾಳಿಲ್ದಲೆ ಸಂಜೆ ಆದರೆ ಬೆಳಗಿಂದ ಸಾಯಂಕಾಲ ತಗ ಸ್ಟ್ಯಾಂಡ್ಗಳಲ್ಲಿ ನಿಂತ್ಕೊಂಡು ಬಾಡಿಗೆಗಳಿಲ್ದಲೆ ಎಲ್ಲೋದ್ರೂ ಅಷ್ಟೇ ಬಾಡಿಗೆಗಳು ಕಮ್ಮಿ. ಏನು ನಮ್ಮ ತುಮಕೂರಲ್ಲಿ ಮಾತ್ರ ಬಾಡಿಗೆ ಇಲ್ವಾ, ಇಲ್ಲ ಎಲ್ಲ ಕಡೆನೂ ಬಾಡಿಗೆ ನಡೀತೈತಲ್ಲ, ನಮಗೆ ಗೊತ್ತಿಲ್ವಾ? ಒಂದು ಅರ್ಥ ಆಯ್ತು. ನಾವೇ ಈ ಥರ ಅಂದರೆ ಹಳಬರೆಲ್ಲ ಇನ್ನು ಶೋರೂಮಿಂದ ಗಾಡಿಗಳು ಬರೋದು ಮಾತ್ರ ತಪ್ಪಿಲ್ಲಪ್ಪ. ಬರ್ತಾನೆ ಅವೇ ಗಾಡಿ ಒಂದಕ್ಕೊಂದು ಇರೋ ಗಾಡಿಗಳಿಗೆ ಬಾಡಿಗೆ ಇಲ್ಲ. ಅದು ಎಲ್ಲಿ ಬಾಡಿಗೆ ಹೊಡಿತಾರೋ, ಅದು ಯಾರ್ಯಾರು ಬಾಡಿಗೆ ಹೊಡಿತಾರೋ ದೇವರೇ ತಿಳಿಬೇಕಪ್ಪ. ನಮಗಂತೂ ಎಲ್ಲೋದ್ರು ಅದನ್ನೇ ಕೇಳಬೇಕು. ಇವಾಗ ಬಾಡಿಗೆ ಕೊಡ್ರೋಣ ಅನ್ಬೇಕು. ಅದೇ ರೋಡ್ ಬೋಲ್ಡ್ ಹಾಕೊಂಡು ತಿರ್ಗಾಡ್ಬೇಕು ನಾವು. ಬಾಡಿಗೆಗಳು ನಡೀಲಿಲ್ಲ ಅಂದರೆ ನಮ್ಮ ಡ್ರೈವರ್ಗಳ ಪರಿಸ್ಥಿತಿಗಳು ಏನಾಗಬೇಕು? ತಿಂಗಳಿಗೆ EMI ಹೆಂಗೆ ಕಟ್ಟಬೇಕು? ಅಕ್ಕಪಕ್ಕದಲ್ಲಿ ಮಾಡಿರೋ ಸಾಲಗಳು ಹೆಂಗೆ ತೀರ್ಸ್ಕೋಬೇಕು? ಗಾಡಿಗಳ್ಗೆ ಆಯಿಲ್ ಚೇಂಜು, ಟೈರ್ಗಳು, ಅಪ್ಗ್ರೇಡ್ಸು, ಇನ್ಶೂರೆನ್ಸು,
ಎಫ್ ಸಿ ಯಾವ ಮಟ್ಟಿಗೆ ಹೋಗ್ತಾ ಇದೆ. ನಾವು ಇದೇ ಥರ ಬಾಡಿಗೆಲ್ದಲ್ಲಿ ಅಲೀತಾ ಇದ್ರೆ ಒಂದು ದಿವಸ ಎಂಥ ಪರಿಸ್ಥಿತಿ ಬರ್ಬೋದು ನಮ್ಮ ಡ್ರೈವರ್ಗಳಿಗೆ. ಚಿಕ್ಕ ಗಾಡಿಯವ್ರುಗಳಿಗೆಲ್ಲ ಬಾಡಿಗೆಗಳೇ ಇಲ್ಲ ಅಂದರೆ ಏನು ಮಾಡಬೇಕು? 15 20 ದಿವಸ 30 ದಿವಸ ಆಗಿದ್ದಾವೆ ನನ್ನ ಗಾಡಿಗಳು ಬಾಡಿಗೆ ಹೊಡೆದು ನಾವು ತಂದಿದ್ದೀವಿ ಗಾಡಿಗಳ್ನ. EMIಗಳು ಗಗನಕ್ಕೆ ಏರ್ತಾವೆ. EMIಗಳು ಒಂದು ದಿವಸ ಆಗಲಿಲ್ಲ ಅಂದರೆ ಅದಕ್ಕೆ ಒಂದು 500 ರೂಪಾಯಿ ಇಂಟ್ರೆಸ್ಟ್, ಅದಕ್ಕೆ ಬಡ್ಡಿ ಈ ಕಡೆ ಸಾಲ ತೀರ್ಸ್ಕೊಳ್ಳೋಣ, ಬಡ್ಡಿ ಕಟ್ಟೋಣ. ಆ ದುಃಖನೆಲ್ಲ ಮರ್ತು ಈ ಥರ ಟೈಮ್ ಪಾಸ್ ಮಾಡಬೇಕು. ಆದರೂ ಬೆಳಗ್ಗೆ ಇದ್ದರೆ ಅದನ್ನೊಂದು ಚಿಂತೆ, ಬಾಡಿಗೆಗಳು ಸರಿಯಾಗಿಲ್ಲ. ನಾವು ಯಾರ ಬಗ್ಗೆನೂ ಕೊರತೆಗೋಕ್ಕಲ್ಲ, ಯಾರ ಬಗ್ಗೆನೂ ಹೇಳೋಕ್ಕೂ ಆಗೋಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಹಿಂಗೆ ಆಗ್ಬಿಟ್ಟೈತಾ ಇಲ್ಲ ಏನು ಕೊರತೆ ಆಗಿದೆ ನನಗೆ, ಹೆಂಗೆ ನಡೆಯೋ ಬಾಡಿಗೆಗಳು. ಯಾವ ಕಡೆ ಹೋದ್ರೂ ಬಾಡಿಗೆಗಳಿಲ್ಲ. ಏನು ನಡೆಯೋರಿಗೆ ನಡೀತಾಯ್ತಾ ಇಲ್ಲ ನಾವು ಮಾತ್ರ ಸ್ಟ್ಯಾಂಡ್ಗಳಲ್ಲಿ ಹಾಕೊಂಡು ನಾವು ಮಲಿಕಂತ ಇದ್ದೀವ? ನಮಗೆ ಗೊತ್ತಿಲ್ಲದಲ್ಲ ನಾವೇನಾದ್ರು ಗೊತ್ತಿಲ್ಲದಲ್ಲ ಬಾಡಿಗೆ ಹೊಡೆಯೋಕ್ಕೆ ದಾರಿ ಗೊತ್ತಿಲ್ಲದಲ್ಲ ನಾವು ಹಿಂಗೆ ಇದ್ದೀವ? ಏನಿಲ್ಲ ಅಂದ್ರೂ ಡ್ರೈವರ್ಗಳು ತುಮಕೂರಲ್ಲಿ ತೀರಾ ಪಾಪ ಸಿಕ್ಕಾಬಿಟ್ಟೆ ಕಷ್ಟ ಇದ್ದದ್ದು, ಹೇಳ್ಕೊಳಕ್ಕಾಗ್ದಲ್ಲ. ಏನು ಒಬ್ಬೊಬ್ರದ್ದು EMI ಎಲ್ಲ 20 ಮೇಲೆ, ಯಾವುದೂ ಏನು ಕಮ್ಮಿ ಇಲ್ಲ. ಎಲ್ಲ 18,000 20,000 27,000 ಈ ಥರ ಕಟ್ಟಬೇಕು. ಯಾವುದೋ ಒಂದು ಬಾಡಿಗೆ ಹೋಗಿ ಬಂದು 1,000 1,500 ಉಳಿತು ಅಂದರೆ ಯಾಕಂದರೆ ಮನೆ ಮೇಂಟೈನ್ ಮಾಡೋದು, ಮತ್ತು ಬೆಳಗ್ಗೆ ಬಂದು ನಮ್ಗೆ ಊಟ ತಿಂಡಿ ಡೀಸೆಲ್ಗೆ 4 ಜನ ಇವಾಗ ನಾವು ಇದ್ದು ಅಂದರೆ ಟೀ ಕಾಫಿಗೆ ಇದೇ ಆಗೋಗುತ್ತೆ. ಇಲ್ಲಿ ಬಾಡಿಗೆ ಇನ್ನು ಯಾವ ಬಾಡಿಗೆಗಳು ಸಿಗ್ತವೆ? ಒಂದು 10 ಗಾಡಿ ನಿಂತ್ಕೊಂಡ್ರೆ 2 ಗಾಡಿ ಹೋಗೋದು ಹೆಚ್ಚು. ಏನು ಅನ್ನೋದೇ ಅರ್ಥ ಆಯ್ತಲ್ಲ. ಏನು ಬಾಡಿಗೆಗಳೇ ನಡೆಯಲ್ವಾ ಮುಂದಕ್ಕೆ? ಇವಾಗಲೇ ಈ ಪರಿಸ್ಥಿತಿನೇ 2024, ಇನ್ನು ಎಷ್ಟು ದಿವಸ ಆಯ್ತು? ಇವತ್ತು 26, ಇನ್ನು 4 ದಿವಸ ಹೋದರೆ 2025. ಅದೇನೆ ನಾವೇ ಅನ್ಕೊತಾ ಇರ್ತೀವಿ ಮನಸ್ಸಲ್ಲಿ, 24 ಹೋದರೆ ಚೆನ್ನಾಗಿರುತ್ತೆ, 25 ಬಂದರೆ ನಮ್ಮ ಟೈಮ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ನಡೀತೈತೆ ಬಾಡಿಗೆ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಇವಾಗ ಇವತ್ತು ನಡೀತಾಯಿಲ್ಲ ನಾಳೆ ನಡೀತೈತೆ ಅನ್ಕೊಳ್ಳೋದು ಬಾಡಿಗೆನ. ನಾಳೆ ಬಂದಾಗ ಸಾಯಂಕಾಲದಾಗ ಟೈಮ್ ಪಾಸ್ ಮಾಡೋದು, ಮತ್ತು ನಾಳೆ ನಡೀತೈತೆ. ಈ ಥರನೇ ನಮ್ಮ ಡ್ರೈವರ್ಗಳ್ದು ನಮ್ಮ ಲೈಫು. ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೊಳ್ಳೋ ಪರಿಸ್ಥಿತಿಗಳು ಬಂದು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆದ್ರೆ ಬಾಡಿಗೆ ನಡೆಯೋದು ಹಂಗೆ ಇತ್ತು. ತೀರಾ ಬಾಡಿಗೆಗಳು ಇಲ್ದಿದ್ದಂಗೆ ಆಗೋದತ್ತ ಬಾಡಿಗೆಗಳು. ಏನಾಯಿತು ಬಾಡಿಗೆಗಳು? ಏನು ಮರೆ ಆಗ್ಬಿಡ್ತಾ? ಇಲ್ಲ ಬಾಡಿಗೆ ಕೊಡೋರೆಲ್ಲ ಗಾಡಿಗಳು ಹಾಕೋಬಿಟ್ಟಾರ? ಏನನ್ನೋದೇ ಅರ್ಥ ಆಯ್ತಲ್ಲ. ಒಟ್ನಲ್ಲಿ ಗಾಡಿಗಳು ಮಾತ್ರ ಸ್ಟ್ಯಾಂಡ್ ತುಂಬ ನಿಂತೇ ಇರ್ತವೆ. ಒಂದು 5 ಗಾಡಿ ಹೋದರೆ ಹೆಚ್ಚು ಸ್ಟ್ಯಾಂಡಲ್ಲಿ. ಇನ್ನು ಮಿಗ್ದವ್ರ ಪರಿಸ್ಥಿತಿ ಏನಾಗಬೇಕು? ಅಷ್ಟು ಚೆನ್ನಾಗಿ ಬಾಡಿಗೆಗಳು ನಡೀತಾ ಇದ್ದಾವೆ. ಏನು ನಮ್ಮ ಬಿಸ್ನೆಸ್ ನಿಂತೋಗ್ಬಿಡೈತೆ ಎಲ್ಲಾರ್ದು? ಇಲ್ಲ ನಮಗೆ ಮಾತ್ರ ಬಾಡಿಗೆಗಳು ನಡೀತಾ ಇಲ್ವಾ? ಇದ್ರ ಬಗ್ಗೆ ನಮಗೇನಾದರೂ ಐಡಿಯಾ ಇಲ್ವಾ? ಯಾವ ರೀತಿ ಬಾಡಿಗೆ ಹೊಡಿಬೇಕು? ದಿನಕ್ಕೆ 1,000-500 ದುಡಿದ್ರೆ ನಮ್ಮ ಡ್ರೈವರ್ ಡಿಪಾರ್ಟ್ಮೆಂಟ್ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಎಲ್ಲಾದರೂ ಒಂದು ಕಂತುಗೋ ಇಲ್ಲ ಮನೆ ಮೇಂಟೆನೆನ್ಸ್ಗೋ ಏನಾದರೂ ಒಂದು ಆಗುತ್ತೆ. 20 ದಿವಸಕ್ಕೆ 30 ದಿವಸಕ್ಕೆ ಇಲ್ಲ 15 ದಿವಸಕ್ಕೆ 10 ದಿವಸಕ್ಕೆ ಒಂದು ಬಾಡಿಗೆ 2 ಬಾಡಿಗೆ ಹೋದರೆ ನಾವು ಹೆಂಗೆ ಬದುಕಬೇಕು? ನಾವು ಯಾವ ರೀತಿ ಬದುಕಬೇಕು? ಈ ಕಡೆ ಡೀಸೆಲ್ ಹಾಕ್ಸ್ಬೇಕಾ? ಏನು ಮಾಡಬೇಕು? ನಮ್ಮ ಖರ್ಚು ವೆಚ್ಚ ನೋಡೋದ, ಮನೆ ಖರ್ಚು ನೋಡೋದ? ಬೆಳಿಗ್ಗೆ ಎದ್ದರೆ ಒಂದೊಂದು ಟೆನ್ಷನ್. ಡ್ರೈವರ್ ಡಿಪಾರ್ಟ್ಮೆಂಟು ಎಷ್ಟು ಚೆನ್ನಾಗಿತ್ತು, ಇವಾಗ ಅಷ್ಟೇ ಕಷ್ಟ ಆಗ್ಬಿಟ್ಟೈತೆ. ತೀರಾ ಬಾಡಿಗೆ ನಿಲ್ದಂಗೆ ಆಗ್ಬಿಟ್ಟೈತೆ. ಯಾರಿಗಾದ್ರೂ ಬಾಡಿಗೆ ನೀಡಿದ್ದಾರೆ ನಮಗೂ ಒಂದೊಂದು ಬಾಡಿಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಇಲ್ಲ ನಮಗೆ ಗೊತ್ತಿಲ್ಲದಲ್ಲ ನಾವೇನಾದರೂ ಮರೆ ಆಗ್ಬಿಟ್ಟಿದ್ದೀವ ನಾವು ಡಿಪಾರ್ಟ್ಮೆಂಟಲ್ಲಿ. ಎಲ್ಲರೂ ಹಂಗೆ ಕೂತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊಂಡು 20-30 ದಿವಸ ಬಾಡಿಗೆಗಳು ಇಲ್ದಂಗೆ ಅದು. ಸಂಜೆ ಆದರೆ ತಿರೋ ಮನೆಗೆ, ಬೆಳಗ್ಗೆ ಆದರೂ ಹೋಗಿ ಸ್ಟ್ಯಾಂಡಿಗೆ ನಿಂತ್ಕೊ. ಎಲ್ಲರೂ ಒಬ್ಬೊಬ್ರು ಮಕ್ಕ ನೋಡ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ, ಒಬ್ಬೊಬ್ರಿಗೆ ಒಂದೊಂದು ಥರ ಚಿಂತೆ. ಯಾರ್ದು EMI ಬಂದ್ಬಿಡುತ್ತೆ, ಯಾರ್ದು ಅಡ್ಜಸ್ಟ್ಮೆಂಟಿಗೆ ದುಡ್ಡು ಇಸ್ಕೊಂಡಿರ್ತಾರೆ, ನಾವೇ ಇಸ್ಕೊಂಡಿರ್ತೀವಿ. ನೋಡಿ ಇವಾಗ ನನ್ನ ಗಾಡಿನೇ ಇವಾಗ ಒಂದು 4 ದಿವಸ ಹೋದರೆ EMI ಹಾಕ್ಬೇಕು.
22,100 ರೂಪಾಯಿ. ಎಲ್ಲಿಂದ ಬಾಡಿಗೆ ಹೊಡೆಯೋದು? ಯಾವ ಥರ ಹೊಂಚ್ಕೊಳ್ಳೋದು ದುಡ್ಡನ್ನ? ನಮ್ಮ ಲೈಫು ತೀರಾ ಹದಗೆಟ್ಬಿಟ್ಟಿದ್ದತ್ತು. ಚಿಂತೆ ಮೇಲೆ ಚಿಂತೆ, ಡ್ರೈವರ್ಗಳ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಬಿಟ್ಟೆ ಚಿಂತೆ. ಏನಾಯಿತು ತೀರಾ ಮರ ಕಷ್ಟ ಆಯಿತು. ತಿಂಗಳು ಬಂದ್ಬಿಡ್ತು ಅಂದರೆ ಅಷ್ಟೇ. ಈ ತಿಂಗಳು ಇನ್ನೊಬ್ರ ಹತ್ರ ಯಾರ ಥರ ಅಡ್ಜಸ್ಟ್ಮೆಂಟ್ ಇಸ್ಕೊಂಡು ಕಂತು ಕಟ್ಟೋದು, ಬರೋ ತಿಂಗಳು ಅಷ್ಟೊತ್ತಿಗೆ ಅವ್ರ ಹತ್ರ ಇನ್ನೊಂದು ತಿರ್ಗಾ ಅದೇ ಮನಸ್ತಾಪಗಳು. ದುಡ್ಡು ಇಸ್ಕೊಂಡು ಮತ್ತೆ ದುಡ್ಡು ಕೊಡೋಕ್ಕಾಗಲ್ಲ. ಪರಿಸ್ಥಿತಿ ಆ ಥರ ಇರುತ್ತೆ. ಹೇಳ್ಕೊಳಕ್ಕೆ ಹೋಗಲ್ಲ, ಬಿಡೋಕ್ಕೆ ಹೋಗಲ್ಲ. ನಿಮಗೆ